ಎಲ್ಲಾ ವೀಕ್ಷಕರಿಗೂ ನಾನು ನಿಮ್ಮ ಪ್ರೀತಿಯ ನವ್ಯಶ್ರೀ KVR ASN ಕ್ರಿಯೇಷನ್ಸ್ ನಿಂದ ಈ ದಿನ ನಾವು ಒಂದು ವಿಶೇಷವಾದ ಐತಿಹಾಸಿಕ ದೇವಾಲಯಕ್ಕೆ ಭೇಟಿಯನ್ನ ನೀಡಿದೀವಿ. ಶಿಲ್ಪಕಲೆಗಳ ತವರೂರು ನಮ್ಮ ಬೇಲೂರು. ಶಿಲ್ಪಕಲೆಗಳಿಗೆ ಹೆಸರುವಾಸಿಯಾಗಿರುವಂತಹ ಸುಪ್ರಸಿದ್ಧ ಬೇಲೂರಿನಿಂದ 10 ಕಿಲೋಮೀಟರ್ ಹಾಗೂ ಹಳೆಬೀಡಿನಿಂದ 5 ಕಿಲೋಮೀಟರ್ ಅಂತರದಲ್ಲಿರುವಂತಹ ಸುಪ್ರಸಿದ್ಧ ಐತಿಹಾಸಿಕ ದೇವಾಲಯದಲ್ಲಿ ನಾವಿವತ್ತಿದ್ದೀವಿ. ಈ ದೇವಸ್ಥಾನದ ವಿಶೇಷ ಏನಪ್ಪಾ ಅಂತಂದ್ರೆ, ದೇವಾಲಯದಲ್ಲಿ ಇರುವಂತಹ ಮೂರ್ತಿಯ ಮುಖದ ಮೇಲೆ ಸೂರ್ಯ ಉದಯದಿಂದ ಸೂರ್ಯಾಸ್ತಮದವರೆಗೂ ಕೂಡ ಸೂರ್ಯನ ಬೆಳಕು ಬೀಳ್ತಾನೆ ಇರುತ್ತೆ. ಇಷ್ಟೆಲ್ಲ ಹೇಳ್ತಾ ಇದೀನಿ ಅಂತಂದ್ರೆ, ಈ ದೇವಸ್ಥಾನ ಎಲ್ಲಿರ್ಬೋದು, ಹೇಗಿರ್ಬೋದು, ಯಾವ್ದಿರ್ಬೋದು ಅಂತ ನೀವು ಕುತೂಹಲದಿಂದ ಇದ್ದೀರಾ ಅನ್ಸುತ್ತೆ. ವೀಕ್ಷಕರೇ, ಈ ದೇವಸ್ಥಾನದ ಬಗ್ಗೆ ಅಷ್ಟೊಂದು ಪ್ರಚಾರ ಇಲ್ಲ ಅನ್ನೋದೇ ಕೂಡ ದುಃಖದ ಸಂಗತಿ. ಈ ದೇವಸ್ಥಾನವನ್ನ ನಾವೆಲ್ಲರೂ ಕೂಡ ಒಮ್ಮೆ ಭೇಟಿ ಮಾಡ್ಲೇಬೇಕು. ಮಾಡಿ ಈ ದೇವಸ್ಥಾನವನ್ನ ಇನ್ನಷ್ಟು ಪ್ರಚಾರಗೊಳಿಸೋದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳೋಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಹಾಗಾದ್ರೆ ಈ ದೇವಸ್ಥಾನ ಎಲ್ಲಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬೇಲೂರಿನಿಂದ 10 ಕಿಲೋಮೀಟರ್ ಮುಂದೆ ಬಂದ್ರೆ ನಾವು ಹಳೇಬೀಡಿನಿಂದ ಬರುವ ದಾರಿಯಲ್ಲಿ ಒಂದು ಪದವಿ ಪೂರ್ವ ಕಾಲೇಜ್ ಇದೆ. ಆ ಕಾಲೇಜಿಂದ ಮುಂದೆ ಬಂದ್ರೆ ಒಂದು ದೊಡ್ಡ ಅರಳಿ ಮರ ಇದೆ. ಆ ಅರಳಿ ಮರದ ಒಳಗಿನ ರಸ್ತೆಯಲ್ಲಿ ನಾವು ಬಂದ್ರೆ ಈ ದೇವಸ್ಥಾನ ಸಿಗುತ್ತೆ. ಈ ದೇವಸ್ಥಾನ ಹೊಯ್ಸಳರ ಕಾಲದ ನರಸಿಂಹ ಬಲ್ಲಾಳ ಅವರು ನಿರ್ಮಿಸಿರುವಂತಹ ವಿಶೇಷವಾದ ದೇವಸ್ಥಾನ. ಈ ದೇವಸ್ಥಾನದ ಹೆಸರು ಶ್ರೀ ಯೋಗ ನರಸಿಂಹ ಸ್ವಾಮಿ ದೇವಾಲಯ. ಇಲ್ಲಿ ಯೋಗ ನರಸಿಂಹ ಸ್ವಾಮಿ ಇರೋದ್ರಿಂದ ಈ ಊರಿಗೆ ನರಸೀಪುರ ಅನ್ನೋ ಹೆಸರು ಕೂಡ ಬಂದಿದೆ. ಹೊಯ್ಸಳರ ಕಾಲದ ಈ ದೇವಾಲಯದ ಮತ್ತೊಂದು ವಿಶೇಷ ಏನಪ್ಪಾ ಅಂತಂದ್ರೆ ವೀಕ್ಷಕರೇ, ಆಗಿನ ಕಾಲದಲ್ಲಿ ತಿರುಪತಿಗೆ ಲಡ್ಡನ್ನ ಮಾಡ್ಲಿಕ್ಕೆ ದಿನನಿತ್ಯವೂ ಕೂಡ ಹಣವನ್ನ ಈ ಒಂದು ದೇವಸ್ಥಾನದಿಂದ ಕಳಿಸ್ತಾ ಇದ್ರು ಅನ್ನೋಂತಹ ಪ್ರತೀತಿ ಕೂಡ ಇದೆ. ಈ ದೇವಸ್ಥಾನದ ಆದ ಹಲವಾರು ಶಿಲಾ ಶಾಸನಗಳು ಕೂಡ ಇಲ್ಲಿ ಇದೆ. ದೇವಾಲಯ ಪ್ರತಿ ಶನಿವಾರ ತೆರೆದಿರುತ್ತೆ. ನಾವು ಮಿಸ್ ಆಗಿ ಭಾನುವಾರ ಬಂದಿದೀವಿ, ಹಾಗಾಗಿ ದೇವಸ್ಥಾನ ಈ ದಿನ ಕ್ಲೋಸ್ ಆಗಿದೆ. ನೀವು ಈ ಒಂದು ದೇವಾಲಯಕ್ಕೆ ಭೇಟಿ ನೀಡೋದಾದ್ರೆ ಪ್ರತಿ ಶನಿವಾರ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ತೆರೆದಿರುತ್ತೆ. ದಯವಿಟ್ಟು ಬಂದು ದೇವಸ್ಥಾನವನ್ನ ನೋಡಿ ದರ್ಶನವನ್ನ ಪಡೆದು ದೇವರ ಆಶೀರ್ವಾದವನ್ನ ಪಡೆದುಕೊಳ್ಳಿ ಅಂತ ಕೇಳ್ಕೊಳ್ತೀವಿ. ಇದಾಗಿತ್ತು ಶ್ರೀ ಯೋಗ ನರಸಿಂಹ ಸ್ವಾಮಿ ದೇವಾಲಯದ ಐತಿಹಾಸಿಕ ಹಿನ್ನೆಲೆ. ಈ ದೇವಸ್ಥಾನವನ್ನ ಎಷ್ಟು ಜನ ನೋಡಿದೀರಾ ಕಮೆಂಟ್ ಮಾಡಿ. ಯಾರೆಲ್ಲ ನೋಡಿಲ್ಲ ಅವರಿಗೆಲ್ಲ ಶೇರ್ ಮಾಡಿ. ಇನ್ನಷ್ಟು ಹೆಚ್ಚಿನ ಈ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ASN ಕ್ರಿಯೇಷನ್ಸ್ ಪೇಜ್ ಅನ್ನ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸ್ಟೇ ಟ್ಯೂನ್.